ನಮ್ಮ ಜೀವನದಲ್ಲಿ ಕಷ್ಟ ಬರುವಾಗ ಅಥವಾ ಕಷ್ಟದ ಸಮಯದಲ್ಲಿ ರಾಯರು ಕೆಲವು ಸೂಚನೆಗಳನ್ನು ನೀಡುತ್ತಾರೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಆ ಸೂಚನೆಗಳು ಯಾವುವು ಅನ್ನೋದು ಗೊತ್ತಾಗುತ್ತೆ. ರಾಯರನ್ನು ನಾವು ನಂಬಿದ ಮೇಲೆ ರಾಯರು ನಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಕೂಡ ರಾಯರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಕಷ್ಟದ ಸಮಯದಲ್ಲಿ ಅಥವಾ ಮುಂದೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಅಪಾಯ ಬರ್ತಾ ಇದೆ, ಯಾವುದೋ ಒಂದು ಕಷ್ಟಕ್ಕೆ ನಾವು ಸಿಲುಕಾಕೊಳ್ತಿದ್ದೀವಿ ಅಥವಾ ನಾವು ಅದನ್ನ ಎದುರಿಸಿ ನಿಲ್ಲಬೇಕು ಅನ್ನೋದಕ್ಕೆ ಕೆಲವು ಸೂಚನೆಗಳನ್ನು ಕೂಡ ರಾಯರು ಕೊಡ್ತಾರೆ. ನಮ್ಮ ಕಷ್ಟಕ್ಕೆ ಪರಿಹಾರ ನೀಡುವಂಥ ರಾಯರು ಕಷ್ಟ ಬರುವಂಥ ಕೆಲವು ಸೂಚನೆಗಳನ್ನ ನಮಗೆ ತೋರಿಸ್ತಾ ಹೋಗ್ತಾರೆ. ನಿನ್ನ ಜೀವನದಲ್ಲಿ ಮುಂದೆ ಈ ಥರ ಕಷ್ಟ ಬರ್ತಿದೆ, ಎಚ್ಚರಿಕೆಯಿಂದ ಇರು ಅಂತ ಹೇಳ್ಬಿಟ್ಟು ಅವರು ಎಚ್ಚರಿಕೆ ಸೂಚನೆಗಳನ್ನ ನೀಡ್ತಾರೆ. ಅದು ಯಾವ್ಯಾವುದು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನಸಿನಲ್ಲಿ ಎಚ್ಚರಿಕೆ. ರಾಯರು ಕನಸಲ್ಲಿ ಕಾಣಿಸ್ಕೊಳ್ಳೋದು ನಮಗೆ ಫಲ ಸಿಕ್ಕಿದೆ ಅಥವಾ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ತೊಂದರೆ ಬರ್ತಿದೆ ಅಂದರೆ ಕನಸಲ್ಲಿ ಬಂದು ಕಾವಿ ಬಟ್ಟೆ ತೊಡ್ಕೊಂಡು ಅವರು ನಮ್ಗೆ ಯಾವುದಾದ್ರು ಒಂದು ಎಚ್ಚರಿಕೆ ಸಂದೇಶನ ನೀಡುವಂಥದ್ದು. ಇದು ಕೂಡ ರಾಯರು ಕನಸಿನ ಮೂಲಕನೇ ಹೇಳುವಂಥದ್ದು. ನಮಗೆ ಎಚ್ಚರಿಕೆಯಿಂದ ಇರು, ಮುಂದೆ ಬರುವಂಥ ಕೆಲವೊಂದು ತೊಂದರೆಗಳಿವೆ, ಅದಕ್ಕಾಗಿ ನೀನು ಮೌನವಾಗಿರು, ಆ ಕೆಲಸಕ್ಕೆ ನೀನು ಕೈ ಹಾಕಬೇಡ ಅನ್ನೋ ರೀತಿ ನಿಮ್ಮ ಕಷ್ಟ ಯಾವ್ಯಾವ ರೀತಿ ಇರುತ್ತೆ ಆ ಥರ ನಿಮಗೆ ಸೂಚನೆನ ಕೊಡ್ತಾ ಹೋಗ್ತಾರೆ ರಾಯರು ಕನಸಿನಲ್ಲಿ. ಅಷ್ಟೇ ಅಲ್ಲದೆ ಎಷ್ಟೊಂದು ಜನ ನನಗೆ ಕಮೆಂಟ್ನ ಮಾಡಿದರೆ ರಾಯರು ಕನಸಲ್ಲಿ ಬಂದಿದ್ರು, ರಾಯರು ಕನಸು ನನಗೆ ಬಂದಿತ್ತು ಆದರೆ ನಮ್ಗೆ ಯಾವುದೇ ರೀತಿ ಕಷ್ಟಗಳ ನಿವಾರಣೆ ಆಗ್ತಾ ಇಲ್ಲ ಅಂದರೆ ರಾಯರು ಕನಸು ಕಾಣಬೇಕು, ಅದು ತುಂಬಾ ಒಳ್ಳೆಯದು, ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು. ಬಟ್ ಕನಸಲ್ಲಿ ರಾಯರು ಯಾವ ಸಂದೇಶನ ಕೊಟ್ಟರು, ನಮಗೆ ಬಂದು ಯಾವ ಸೂಚನೆ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದಾಗಿ ಮೊದಲು ನಿಮಗೆ ಕನಸು ಬಿದ್ದಿದ ತಕ್ಷಣ ರಾಯರು ಯಾವ ಸೂಚನೆನ ಕೊಟ್ಟಿರ್ಬೋದು ಅಂತ ನೀವು ಯೋಚನೆನ ಮಾಡಿ. ಆ ನಂತರ ನಿಮ್ಮ ಕಷ್ಟಕ್ಕೆ ಪರಿಹಾರನ ನೀಡಿದ್ರು ಅಥವಾ ಇರೋವಂಥ ಕಷ್ಟಕ್ಕೆ ಇನ್ನು ಕಾಯಬೇಕು ಅಂತ ಸಂದೇಶನ ಕೊಟ್ಟರು ಅಥವಾ ಮುಂದೆ ಬರುವಂಥ ತೊಂದರೆ ನಿನಗೆ ಅಂತ ಕಾದಿದೆ, ಅದಕ್ಕಾಗಿ ನೀನು ಎಚ್ಚರಿಕೆ ವಹಿಸುವಂಥ ಎಚ್ಚರಿಕೆ ಕನಸನ್ನು ಅವರು ಕೊಟ್ಟರು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಅಶಾಂತಿ, ಹೇಳೋಕ್ಕಾಗದೇ ಇರೋವಂಥ ಆತಂಕ, ಭಯ, ಮತ್ತೇನೋ ಮಾಡ್ತಾ ಇರೋವಂಥ ಕೆಲಸಗಳು ಅಡೆತಡೆ ಆಗುವಂಥದ್ದು, ಏನೇ ಮಾಡೋಕ್ಕೂ ಕೂಡ ಮನಸ್ಸಿರಲ್ಲ. ಬಟ್ ಮನಸ್ಸಲ್ಲಿ ನಮಗೇನೋ ಒಂದು ಕಡೆ ಅನಿಸುತ್ತೆ ಇಲ್ಲ ನನಗೆ ಕೆಲಸ ಮಾಡಬೇಕು ಅಂತ, ಆದರೂ ಕೂಡ ಅದಕ್ಕೆ ಅಡೆತಡೆ ಅನ್ನೋದು ಬರ್ತಾನೆ ಇರುತ್ತೆ. ನಮ್ಮ ಕೈಲಿ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಮನಸ್ಸಲ್ಲಿ ತುಂಬಾ ಗೊಂದಲ ಎದ್ಬಿಡುತ್ತೆ, ಕೆಲಸ ಮಾಡಲೋ ಬೇಡವೋ ಅನ್ನೋ ಥರ ಚಿಂತೆ ಕಾಡುತ್ತೆ, ಏನೋ ಕಳ್ಕೊಂಡಿದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ರಾಯರು ನಮಗೆ ಮುಂದೆ ಯಾವ್ದಾದ್ರು ಒಂದು ತೊಂದರೆ ಇದೆ ಅನ್ನೋದನ್ನ ಸೂಚನೆ ಕೊಡೋದಕ್ಕೆ ನಮಗೆ ಆ ಥರ ಮನಸ್ಥಿತಿನ ಬದಲಾವಣೆನ ಮಾಡಿಸ್ತಾರೆ. ನಿನ್ನ ಲೈಫಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಅವರು ತೋರಿಸೋ ರೀತಿ ಅದು. ಪೂಜೆ ಮಾಡಬೇಕಾದ್ರೆ ಅಡೆತಡೆ ಉಂಟಾಗುವಂಥದ್ದು, ನೀವು ಪೂಜೆ ಮಾಡಬೇಕಾದ್ರೆ ದೀಪ ಆರೋಗುವಂಥದ್ದು, ಆರತಿ ಆರೋಗುವಂಥದ್ದು, ಗಾಳಿ ಇರಲ್ಲ ಏನಿರಲ್ಲ ಇದ್ದಕ್ಕಿದ್ದಾಗೆ ಆರೋಗ್ಬಿಡುವಂಥದ್ದು, ಮತ್ತು ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಭಯ ಆತಂಕ ಇರುತ್ತೆ. ಪೂಜೆ ಮಾಡಬೇಕಾದ್ರೆ ಒಂದೇ ರೀತಿ ಕಾನ್ಸಂಟ್ರೇಷನ್ ನಿಮಗೆ ಮಾಡೋಕ್ಕಾಗ್ತಾಯಿರಲ್ಲ, ಗಮನ ಇಟ್ಟು ನೀವು ಪೂಜೆನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಏನೋ ಒಂಥರ ಚಿಂತೆ ಕಾಡ್ತಾ ಇರುತ್ತೆ, ಪೂಜೆ ಯಾಕೋ ಮಾಡೋಕ್ಕಾಗ್ತಾ ಇಲ್ಲಪ್ಪ, ಯಾಕೋ ನೆಮ್ಮದಿನೇ ಇಲ್ಲ ಮನಸ್ಸಿಗೆ. ಎಲ್ರಿಗೂ ಏನು ಅನಿಸುತ್ತೆ ಪೂಜೆ ಮಾಡಬೇಕಾದ್ರೆ ಒಂದು ನೆಮ್ಮದಿ ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ನೆಮ್ಮದಿ ಅಂತ ಅನಿಸುತ್ತೆ. ಆ ಥರ ಫೀಲೇ ನಿಮಗೆ ಸಿಗೋದಿಲ್ಲ ಅಂಥ ಟೈಮಲ್ಲಿ. ರಾಯರು ಮಠದಿಂದ ನೀವು ಮಂತ್ರಾಕ್ಷತೆ ಇಸ್ಕೊ ಬಂದಿರ್ತೀರ, ಅದನ್ನ ಸರಿಯಾಗಿ ನೀವು ಯೂಸ್ ಮಾಡ್ಕೋತಾ ಇರಲ್ಲ, ಅದು ಕೆಳಗಡೆ ಚೆಲ್ಬಿಡೋದು ಇದ್ದಕ್ಕಿದ್ದಾಗೆ, ಅದಿಲ್ಲಾಂದರೆ ನೀವು ಜೋಬಲ್ಲಿ ಇಟ್ಟು ಮರ್ತೋಗ್ಬಿಟ್ಟಿರ್ತೀರ, ಅದೇ ರೀತಿ ಬೂಸ್ಟ್ ಬರೋ ರೀತಿ ಆಗ್ಬಿಡೋದು. ಆ ಥರ ಎಲ್ಲ ಆಗ್ತಾ ಇದೆ ಅಂದರೆ ರಾಯರು ಮುಂದೆ ಯಾವುದೋ ಒಂದು ಸೂಚನೆ ನೀಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ. ಅದರಿಂದಾಗಿ ನೀವು ಮಂತ್ರಾಕ್ಷತೆನ ಎಷ್ಟು ಜೋಪಾನವಾಗಿ ನೀವು ರಕ್ಷಣೆ ಮಾಡ್ಕೊಂಡು ಇಟ್ಕೋತೀರೋ ಅಷ್ಟೇ ನಿಮಗೆ ಅದು ರಕ್ಷಣಾ ಕವಚವಾಗಿ ನಿಮ್ಮ ಜೊತೆಲಿ ಸದಾಕಾಲ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಇದ್ದೇ ಇರುತ್ತೆ. ಅದರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆನ ಬೀಳಿಸೋದಾಗಿರ್ಬೋದು, ತುಳಿಯೋದಾಗಿರ್ಬೋದು, ಅಥವಾ ನೀವು ಮಲಗೋ ಹಾಸಿಗೆ ಮೇಲೆ ಹರಡೋದಾಗಿರ್ಬೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗಲೇಬೇಡಿ. ಏನೋ ಗೊತ್ತಿರಲ್ಲ, ನಮ್ಮ ಮನಸ್ಸಿನ ಆಳದಿಂದ ಒಂದು ಬಲವಾದಾಗಿರೋಂಥ ಒಂದು ಸೂಚನೆ ಸಿಗ್ತಾ ಇರುತ್ತೆ. ನಮಗೆ ಒಂದು ಫೀಲ್ ಆಗ್ತಾ ಇರುತ್ತೆ, ಏನೋ ಮುಂದೆ ನಮಗೆ ಕೆಟ್ಟದಾಗ್ಬೋದು, ಇಲ್ಲ ಏನೋ ಒಂದು ಅಪಾಯ ಬರ್ಬೋದು ಮುಂದೆ ಜೀವನದಲ್ಲಿ ಅನ್ನೋ ರೀತಿ ನಮಗೆ ಸೂಚನೆ ಸಿಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಹೇಳೋಕ್ಕಾಗದೇ ಇರೋಂಥ ಆತಂಕದಲ್ಲಿ ಇರ್ತೀವಿ, ಆ ಥರ ಯೋಚನೆಗಳೆಲ್ಲ ನಮಗೆ ಬರ್ತಾ ಇರುತ್ತೆ. ಅದೆಲ್ಲವೂ ಕೂಡ ರಾಯರು ನಮ್ಮ ಮನಸ್ಸಿನ ಅಂತರಾಳದಿಂದ ಅವರು ಕೊಡುವಂಥ ಸೂಚನೆಗಳಾಗಿರುತ್ತೆ. ಅದರಿಂದಾಗಿ ಅಂಥ ಟೈಮಲ್ಲಿ ನೀವು ಆದಷ್ಟು ರಾಯರು ಸ್ತೋತ್ರನ ಪಠಣೆನ ಮಾಡಿ ಧೈರ್ಯದಿಂದ ಇರಿ, ರಾಯರನ್ನ ನೆನೆಸ್ಕೊಳ್ಳಿ. ಆ ಕಷ್ಟ ಏನೇ ಆಗಿರ್ಬೋದು ಅಥವಾ ಆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಅದನ್ನ ಎದುರಿಸಿ ನಿಂತ್ಕೊಳ್ಳುವಂಥ ಧೈರ್ಯ ಕೊಡಪ್ಪ, ಶಕ್ತಿ ಕೊಡಪ್ಪ ಅಂತ ನೀವು ಕೇಳ್ಕೊಳ್ಳಿ. ಅಂಥ ಸಮಯದಲ್ಲಿ ಭಯ ಪಡ್ಕೋಬೇಡಿ, ಆತಂಕ ಅಂತೂ ಬಿಟ್ಬಿಡಿ. ನೀವು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೊರಟಿರ್ತೀರ, ಆವಾಗಲೂ ಕೂಡ ಅಡೆತಡೆ ಆಗುವಂಥದ್ದು, ಇಲ್ಲ ನೀವು ಇಂಪಾರ್ಟೆಂಟ್ ಆಗಿರೋವಂಥ ವಸ್ತುಗಳನ್ನ ಮರ್ತ್ಬಿಟ್ಟು ಹೊಟ್ಟೋಗುವಂಥದ್ದು, ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ಕೆಟ್ಟೋಗುವಂಥದ್ದು, ಇಲ್ಲ ನೀವು ಹೋಗ್ತಾ ಇರಬೇಕಾದ್ರೆ ಕಾಲು ಗೇಟ್ ಆಗುವಂಥದ್ದು, ಆ ಥರ ಸುಮಾರು ನಿಮಗೆ ಸೂಚನೆನ ರಾಯರು ಕೊಡ್ತಾರೆ. ನೀವು ಇವತ್ತು ಹೋಗ್ತಾ ಇರೋವಂಥ ದಾರಿ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇರೋವಂಥ ಕೆಲಸ ಆಗಿರ್ಬೋದು ತೊಂದರೆಯಲ್ಲಿದೆ, ಅದರಿಂದಾಗಿ ನೀನು ಆ ಕೆಲಸನ ಕೈ ಬಿಡು ಅನ್ನೋ ರೀತಿ ರಾಯರು ಸೂಚನೆನ ಕೊಡ್ತಾರೆ, ನಿಮಗೆ ಮುನ್ನೆಚ್ಚರಿಕೆ ವಹಿಸ್ತಾರೆ. ಪೂಜೆನ ಮಾಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ಅಹಿತಕರ
ಅಹಿತಕರ ಘಟನೆಗಳು ನಡೆಯುವಂಥ ಸೂಚನೆ ರಾಯರು ಸೂಚಿಸುವಂಥದ್ದು. ಇವಾಗ ದೀಪ ಆರತಿ ಮಾಡ್ತಾ ಇರ್ತೀರಾ, ನೀವು ದೇವಸ್ಥಾನದಲ್ಲೇ ಮಾಡಿ, ಮನೇಲೇ ಮಾಡಿ, ನಿಮ್ಗೇನಾದ್ರು ಅಪಾಯ ಇದೆ ಅಥವಾ ನೀವೇನಾದ್ರು ಒಂದು ನೆನೆಸ್ಕೊಂಡು, ನೀವೇನಾದ್ರು ಒಂದು ಕೇಳಿಕೊಂಡು ನೀವು ಪೂಜೆನ ಮಾಡ್ತಾ ಇರಬೇಕಾದ್ರೆ ದೀಪ ಪಟ್ಟಂತ ಆರೋಗುವಂಥದ್ದು, ಅಥವಾ ಎಡಗಡೆಯಿಂದ ರಾಯರು ಪ್ರಸಾದನ ನೀಡುವಂಥದ್ದು, ಅಥವಾ ರಾಯರು ನಿಮಗೆ ಯಾವುದೇ ರೀತಿ ಸೂಚನೆ ಕೊಡ್ದೇನೆ ನಿಮ್ಮ ಮನಸ್ಸಲ್ಲಿ ತಳಮಳನ ಹುಟ್ಟಿಸುವಂಥದ್ದು. ಅಂದರೆ ನಿಮಗೇನೇ ಆ ಥಿಂಕಿಂಗ್ ಬಂದ್ಬಿಡುತ್ತೆ, ಏನೋ ಒಂದು ಕೆಟ್ಟದಾಗುತ್ತೆ ಅಥವಾ ಏನೋ ಒಂದು ಸೂಚನೆ ಇದರಿಂದ ಸಿಗುತ್ತೆ, ತೊಂದರೆ ಅಂತೂ ಇದೆ, ಮುಂದೆ ಏನು ಮಾಡೋದಪ್ಪ ಎತ್ತಪ್ಪ ಅನ್ನೋದು ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಅದು ನಿಮಗೆ ಪ್ರಾಣಿಗಳ ಮೂಲಕನೂ ಕೂಡ ರಾಯರು ಸೂಚನೆನ ಕೊಟ್ಬಿಡ್ಬೋದು. ಅಂದರೆ ಅದು ನಿಮ್ಮ ಕಣ್ಮುಂದೆನೂ ಕೂಡ ಆಗ್ಬೋದು, ಅಥವಾ ನಿಮಗೆ ಪರೋಕ್ಷವಾಗಿ ಕೂಡ ನಿಮಗೆ ಸೂಚನೆ ಸಿಗ್ಬೋದು. ಕನಸಲ್ಲಿ ಬಿಳಿ ಕುದುರೆ, ಆನೆಗಳು ನಿಮ್ಮ ದಾರಿನ ತಡೆಯುವಂಥದ್ದು, ಇಲ್ಲ ವಿಚಿತ್ರವಾಗಿ ಅವರು ವರ್ತನೆ ಮಾಡುವಂಥದ್ದು, ಆ ಥರ ಎಲ್ಲ ನಿಮಗೆ ಕನಸು ಬೀಳುತ್ತೆ. ಅಂಥ ಟೈಮಲ್ಲಿ ರಾಯರು ನಿಮ್ಮನ್ನು ಯಾವುದೋ ಒಂದು ಕಷ್ಟದಿಂದ ತಡೀತಾ ಇದ್ದಾರೆ, ಕಷ್ಟದಿಂದ ನಿಮಗೆ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆ ಹತ್ರ ಈಗ ಹಸುನೇ ಬರುತ್ತೆ, ನೀವು ಯಾವ್ದಾದ್ರು ಊಟ ಕೊಡ್ತೀರಾ, ತಿಂದೇ ಹೊಟ್ಟೋಗುವಂಥದ್ದು, ಆ ಥರ ಸುಮಾರು. ಇಲ್ಲ ಯಾರು ಕಾವೇ ಬಟ್ಟೆ ತರಿಸ್ಕೊಬಂದು ನಿಮಗೆ ಯಾವ್ದಾದ್ರು ಒಂದು ಸೂಚನೆ ಕೊಡ್ತಾರೆ, ಮುಂದೆ ನಿನ್ನ ಜೀವನದಲ್ಲಿ ಈ ಥರ ಆಗುತ್ತಪ್ಪ, ಈ ಥರ ನಡೆಯುತ್ತೆ, ಈ ಥರ ಬಿಡುತ್ತೆ ಅಂತ ಹೇಳುವಂಥದ್ದು. ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲೇ ಇರುವಂಥ ಅರ್ಚಕರಿಂದ ನಿಮ್ಗೆ ಯಾವ್ದಾದ್ರು ಒಂದು ಸೂಚನೆ ಸಿಗುವಂಥದ್ದು. ವಿವಿಧ ರೂಪಗಳಲ್ಲಿ ರಾಯರು ನಿಮಗೆ ಸೂಚನೆ ಕೊಡ್ತಾ ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ಆ ಥರ ಯಾವ್ದಾದ್ರು ಆಪತ್ತು ಬರ್ತಾ ಇದೆ ಅಂದರೆ, ನಿಮ್ಗೆ ಏನಾದರೂ ಮುಂಬರುವ ಅಪಾಯಗಳ ಬಗ್ಗೆ ಮುನ್ಸೂಚನೆ ಸಿಕ್ಕಿದೆ ಅನ್ನೋದಾದರೆ ಅದಕ್ಕೆ ಏನು ಮಾಡಬೇಕು ನೀವು ಆ ಟೈಮಲ್ಲಿ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ಕೂಡಲೇ ನೀವು ರಾಯರನ್ನ ಸ್ಮರಣೆನ ಮಾಡಬೇಕು, ರಾಯರ ಸ್ತೋತ್ರನ ಹೇಳ್ಕೊಂಡು ರಾಯರನ್ನ ಒಂದೇ ಮನಸ್ಸಿಂದ ಕೇಳ್ಕೋಬೇಕು. ರಾಯರೇ, ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಈ ಗಂಡಾಂತರದಿಂದ ಪಾರು ಮಾಡಪ್ಪ ಅಂತ ನೀವು ಮನಸ್ಫೂರ್ತಿಯಾಗಿ ನೀವು ಬೇಡ್ಕೊಳ್ಳಿ ರಾಯರ ಹತ್ರ. ಸಾಧ್ಯವಾದರೆ ಹಸಿದವರಿಗೆ ಅನ್ನ ಮತ್ತು ಅವರಿಗೆ ಅವಶ್ಯಕತೆವಾಗಿರುವಂಥ ವಸ್ತುಗಳನ್ನ ದಾನನ ಮಾಡಿ ನಿಮ್ಮ ಕಷ್ಟಕ್ಕೆ ಒಂದಲ್ಲ ಒಂದು ರೀತಿ ಪರಿಹಾರ ಸಿಕ್ಕೇ ಸಿಗುತ್ತದೆ. ದಿನಾಲೂ ಕೂಡ ರಾಯರು ಮಂತ್ರ 11 ಬಾರಿ, 21 ಬಾರಿ, 108 ಬಾರಿ ನೀವು ಜಪಿಸ್ತಾ ಬರಬೇಕು. ಬೆಳಿಗ್ಗೆ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಮತ್ತು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಆದಮೇಲೆ ನೀವು ರಾಯರ ಸ್ತೋತ್ರನ ಹೇಳ್ಬಿಟ್ಟು ಮಲ್ಕೊಳ್ಳಿ. ಇದರಿಂದ ತುಂಬಾ ಒಳ್ಳೆಯದಾಗಿರೋಂಥ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ. ರಾಯರಲ್ಲಿ ವ್ರತ ಅಥವಾ ಸಂಕಲ್ಪ ಸೇವೆನ ಮಾಡ್ತೀನಪ್ಪ, ಇಂಥ ಸೇವೆನ ನಾನು ಮಾಡ್ತೀನಿ ತಂದೆ, ಕಷ್ಟದಿಂದ ಪಾರಾದರೆ ಅಂತ ಕೇಳಿಕೊಂಡು ನೀವು ಎಷ್ಟು ಗುರುವಾರಗಳ ಕಾಲ ಅಂದ್ಕೊಂಡಿರ್ತೀರ ಸಂಕಲ್ಪ ಸೇವೆನ, ಅಷ್ಟು ಗುರುವಾರ ಕಾಲ ನಿಮ್ಮ ಕಷ್ಟ ಪರಿಹಾರ ಆದಮೇಲೆ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟ ತುಂಬಾ ಕಷ್ಟ ಇದೆ, ಮುಂದೆ ಬಂದುಬಿಡ್ತು, ಆ ಕಷ್ಟ ನಿಮಗೆ ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸನ್ನ ಆದಷ್ಟು ಶಾಂತವಾಗಿಟ್ಟುಕೊಳ್ಳಿ. ಅಂಥ ಟೈಮಲ್ಲಿ ನಾನ್ ವೆಜ್ನ ಆದಷ್ಟು ಕಂಟ್ರೋಲ್ ಮಾಡಿ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಊಟನ ತಿನ್ನೋದಕ್ಕೆ ಹೋಗಬೇಡಿ. ಗುರುವಾರದ ದಿವಸ ನೀವು ರಾಯರಿಗೆ 2 ತುಪ್ಪದ ದೀಪನ ಹಚ್ಬಿಟ್ಟು ಒಂದೇ ಮನಸ್ಸಿಂದ ಪ್ರಾರ್ಥನೆನ ಮಾಡ್ಕೊತಾ ಬಂದರೆ ಇದಕ್ಕೆ ಒಂದಲ್ಲ ಒಂದು ದಿವಸ ಪರಿಹಾರ ಸಿಗುತ್ತೆ. ಯಾವುದೇ ರೀತಿ ಭಯ ಬೇಡ. ಅಥವಾ ರಾಯರು ಯಾವುದೋ ಒಂದು ಸೂಚನೆ ಕೊಟ್ಬಿಟ್ರಪ್ಪ, ನಮ್ಮ ಜೀವನದಲ್ಲಿ ಕೆಟ್ಟದ್ದು ಆಗ್ತಾ ಇರುತ್ತೆ, ಹಂಗಾರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ, ರಾಯರೇ ನನಗೆ ಪರಿಹಾರ ಕೊಡದೆ ಹೋದರೆ ನಾನು ಹೇಗೆ ಸಮಸ್ಯೆದಿಂದ ಹೊರ ಬರಲಿ ಅಂತ ತಲೆ ಕೆಡಿಸ್ಕೋಬೇಡಿ. ಅಂದರೆ ರಾಯರು ಸೂಚನೆ ಕೊಡ್ತಿದ್ದಾರೆ ಅಂದರೆ ನೀವು ಮುನ್ನೆಚ್ಚರಿಕೆಯಿಂದ ಹೆಜ್ಜೆನ ಇಡಿ. ನಿನಗೆ ಈ ಥರ ಕಷ್ಟ ಬರ್ತಿದೆ ಅಂದರೆ ಇವಾಗಲೇ ನೀನನ್ನು ತಿಳ್ಕೊಂಡು ಹುಷಾರಾಗಿ ನಡೀಲಿ, ದಾರಿಲಿ ಅನ್ನೋದಕ್ಕೋಸ್ಕರ ರಾಯರು ಸೂಚನೆನ ಕೊಡ್ತಾರೆ. ಎಲ್ಲರೂ ಲೈಫಲ್ಲೂ ಸೂಚನೆ ಕೊಟ್ಟಿರ್ತಾರೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ರಾಯರು ಒಂದಲ್ಲ ಒಂದು ರೀತಿ ಸೂಚನೆ ಕೊಟ್ಟಿರ್ತಾರೆ. ಅದನ್ನು ನಾವು ಯೋಚನೆ ಮಾಡಿ ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು ಅಂತ ನಾವು ಕೇಳ್ಕೋಬೇಕು. ಕಷ್ಟ ಬರಲೇಬಾರ್ದಪ್ಪ, ಕಷ್ಟ ನಮಗೆ ಆದಷ್ಟು ಬೇಗ ಪರಿಹಾರ ಆಗಿಬಿಡ್ಬೇಕಪ್ಪ ಅಂತ ಕೇಳ್ಕೊಳ್ಳೋಕ್ಕೆ ಹೋಗಬೇಡಿ ನೀವು. ಆ ಥರ ಕೇಳಿದ್ರು ಕೂಡ ಯಾವುದೇ ರೀತಿ ಫಲ ಇಲ್ಲ. ಯಾಕಂದರೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟ ಆಗಿರ್ಬೋದು, ತೊಂದರೆಗಳಾಗಿರ್ಬೋದು ಜೀವನದಲ್ಲಿ ಬರುವಂಥದ್ದು. ಅದ್ರ ಬದಲಿಗೆ ನೀವು ಆ ಕಷ್ಟನ ಎದುರಿಸಿ ನಿಲ್ಲುವಂಥ ಶಕ್ತಿ ಕೊಡಪ್ಪ, ನನಗೆ ಧೈರ್ಯ ಕೊಡಪ್ಪ ಅಂತ ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡ್ರೆ ಆ ಕಷ್ಟದಿಂದ ಆದಷ್ಟು ಬೇಗ ಹೊರಗಡೆ ಬರ್ಬೋದು. ಕಷ್ಟನ ಎದುರಿಸಿ ನಿಂತ್ಕೊಂಡು ನಿಮ್ಮ ಜೀವನದಲ್ಲಿ ಏನೇನಾಗಬೇಕು ಅದೆಲ್ಲ ಆಗೇ ಆಗುತ್ತೆ. ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ರಾಯರ ಮೇಲಿರೋಂಥ ನಂಬಿಕೆನ ಮಾತ್ರ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಒಂದ್ಸರಿ ಯೋಚನೆ ಮಾಡಿ, ನಿಮಗೂ ಈ ಸೂಚನೆಗಳು ಸಿಕ್ಕಿದವ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.